ಇದನ್ನ ಏನಿಲ್ಲ, ಒಂದು ಬೌಲ್ ಅಷ್ಟೇ ಮುಗದೆ ಹೋಯ್ತು. ಬೌಲ್ ಇಟ್ಕೊಂಡು ಆ ಬೌಲಿಗೆ ಹಾಕ್ಬಿಟ್ಟು ಇದನ್ನ ಮೇನ್ಲಿ ಅನ್ನದ ಜೊತೆಗೆ ಸ್ವಲ್ಪ ನಿಮ್ಗೆ ಹೇಳಿದಾಗ ಅವಾಗ ಎಣ್ಣೆ, ಸ್ವಲ್ಪ ಕೊಬ್ಬರಿ ಎಣ್ಣೆ, ಸೌತ್ ಕೆನರಾದವ್ರಾದ್ರೆ ಕೊಬ್ಬರಿ ಎಣ್ಣೆ, ಈ ಕಡೆಯವರಾದ್ರೆ ಕಡಲೆ ಎಣ್ಣೆ ಹಾಕೊಂಡು ಒಳ್ಳೆ ಹದವಾಗಿ ಕಲಿಸ್ಕೊಂಡು ಊಟ ಮಾಡಿದ್ರೆ ಏನ್ ರುಚಿ ಇರುತ್ತೆ. ಆಮೇಲೆ ರೊಟ್ಟಿ ಅಥವಾ ಇನ್ನೇನಾದ್ರು ಚಪಾತಿ ಯಾವ್ದು ಬೇಕಾದ್ರೂ ಇದು ಸೂಟ್ ಆಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಿದೆ. ಏನ್ ಗೊತ್ತಾ ಡ್ಯಾಡಿ, ನೀವ್ ಎಷ್ಟು ಚೆನ್ನಾಗಿ ಇವಾಗ ಚಟ್ನಿ ಏನೋ ಮಾಡಿದೀರಾ. ಇವರು ಮಗಳು ಮಿಕ್ಸಿನ್ ತುಂಬಾ ಚೆನ್ನಾಗಿ ಗಿರ್ ಅನ್ಸಿದ್ದಾರೆ. ಇದ್ರ ಜೊತೆ ರೊಟ್ಟಿ ನೀವೇ ತಟ್ಟಿದ್ರೆ ಅರ್ಚನಾ ಚೆನ್ನಾಗಿರುತ್ತೆ. ನಾನೇ ತಟ್ಟು ಬಿಡ್ತೀನಿ. ಆಹಾ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ಇದೆಲ್ಲ ಆದ್ಮೇಲೆ ಈರುಳ್ಳಿನ ಲಾಸ್ಟ್ ಅಲ್ಲಿ ಕುಕಿಂಗ್ ಸ್ಪಿರಿಟ್ ವಾಪಸ್ ಬಂದ್ವಿ ನಾವ್ ಇವಾಗ. ಹಂಗೆ ಹಸಿ ಈರುಳ್ಳಿ, ಹಸಿ ಈರುಳ್ಳಿ ಅದನ್ನು ಹುರ್ಕೋಬಹುದು, ಬೇಕಿತ್ತು ಬಟ್ ಹಸಿನೇ ಚೆನ್ನಾಗಿರುತ್ತೆ. ಎಸ್, ಗುಡ್. ನೋಡಿ ಟೇಸ್ಟ್ ನೋಡಿ ನೀವೇನೆ ಫಸ್ಟ್ ಒಂಚೂರು ಸಣ್ಣ ಚಿಕ್ಕ ಸ್ಪೂನ್ ತಿನ್ಬೋದು, ಏನ್ ಪರವಾಗಿಲ್ಲ. ಬ್ರಿಲಿಯಂಟ್ ಆಗಿದೆ. ಉಪ್ಪು, ಖಾರ, ಹುಳಿ ಪರ್ಫೆಕ್ಟ್. ಚೆನ್ನಾಗಿದ್ಯಾ? ಖಂಡಿತ. ಇವಾಗ ಇದು ಬ್ರಿಲಿಯಂಟ್ ಆಗಿದೆ ಚಟ್ನಿ. ಜೊತೆಗೆ ಇವಾಗ ರೊಟ್ಟಿ ತಟ್ತೀರಾ ಅಂತ ಹೇಳಿದ್ರಿ. ಯಾವ ರೊಟ್ಟಿ ತಟ್ತಾ ಇದ್ದೀರಾ? ಇದು ದಿಸ್ ಇಸ್ ಕಾಲ್ಡ್ ಎಣ್ಣೆ ರೊಟ್ಟಿ. ಓಕೆ. ಇದಕ್ಕೆ ಜೀರಿಗೆ ಪುಡಿ ಇದೆಲ್ಲ ಹುರಿದು ಪುಡಿ ಮಾಡ್ಕೊಂಡಿರೋದು. ಓಕೆ. ಮೆಂತೆ ಪುಡಿ, ಮೊಸರು ಹುಳಿ ಬಂದಿದ್ರೆ ಇನ್ನೂ ಚಂದ. ಆಮೇಲೆ ಅಕ್ಕಿ ಹಿಟ್ಟು ಮೇನ್. ಇಷ್ಟು ಫೈನ್ಲಿ ಚಾಪ್ಡ್ ಕರ್ಬೇವಿನ ಸೊಪ್ಪು ಅಂಡ್ ಹಸಿ ಮೆಣಸು. ಸರಿ. ಮತ್ತೆ ಇದು ರುಚಿಗೆ ಇನ್ನೊಂದ್ ಸ್ವಲ್ಪ ಜೀರಿಗೆ ಮತ್ತೆ ಜೀರಿಗೆ ಪುಡಿನೂ ಇದೆ. ಇದು ಫ್ಲೇವರಿಗೆ, ಇದು ರುಚಿಗೆ, ಚಂದ ಕಾರಣಕ್ಕೆ. ಬನ್ನಿ ಇವಾಗ ಶುರು ಮಾಡೋಣ. ಇಷ್ಟು ಸುರ್ಕೋತೀನಿ. ಸರಿ. ಸೊ ಫಸ್ಟ್ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ಹಾಕೋಬೇಕು. ಎಸ್. ನೆಕ್ಸ್ಟ್ ಅದಾದ್ಮೇಲೆ ಇದೆಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು. ಚೂರು ಒಂದ್ ಚಿಟಿಕೆ ಜೀರಿಗೆ ಪುಡಿ, ಮೆಂತೆ ಪುಡಿ. ಓಕೆ. ಇದು ನೋಟಕ್ಕೆ ಜೀರಿಗೆ, ಕರ್ಬೇವಿನ ಸೊಪ್ಪು. ಓಕೆ. ವಾವ್. ಮೆಣಸಿನಕಾಯಿ, ಉಪ್ಪು ಅಲ್ವಾ? ಮೊಸರಲ್ಲಿ ಕಲಿಸ್ಕೋಬೇಕು. ಮೊಸರಲ್ಲಿ ಚೆನ್ನಾಗಿ ಹುಳಿ ಆಗಿರೋ ಒಂದು ಬಟ್ಲು ಮೊಸರು. ಕಮಾನ್, ನೀವು ಕಲ್ಸಿ. ನಾವ್ ಅಷ್ಟ್ರಲ್ಲಿ ನಿಮ್ಗೆ ಹಾಡು ಕಲ್ಸಿದ ಕತೆ ಬಗ್ಗೆ ಅಪ್ಪನ್ ಕೇಳ್ತೀವಿ. ಅಪ್ಪ, ಅರ್ಚನಾಗೆ ಹಾಡುವ ಆಸೆ ಯಾವಾಗಿಂದ ಹುಟ್ಕೊಂತು? ಅದ್ ಹೇಗ್ ಹುಟ್ಕೊಂತು? ಅದು ನಮ್ಮ ಮನೆಯಲ್ಲಿ ಹೇಗೆ ಒಂದು ಅಭ್ಯಾಸ ಆಯ್ತು, ಕಂಪಲ್ಸರಿ ಅದು. ನಮ್ಮಲ್ಲಿ ಸ್ವಲ್ಪ ಬೇಗ ಊಟ ಮಾಡ್ತಿದ್ವಿ ಸಂಜೆ. ಸರಿ. ಊಟ ಮಾಡ್ಬಿಟ್ಟು ಕಾರಣ ಅಂದ್ರೆ ಊಟ ಮುಗಿಸಿ 7:15 ಗಂಟೆ ಒಳಗೆ ನಾವೆಲ್ಲ ಮೇಲ್ಗಡೆ ದೊಡ್ಡದೊಂದು ಹಾಲ್ ಇದೆ ನಮ್ಮ ಮನೆಯಲ್ಲಿ, ಈಗ್ಲೂ ಹಾಗೇ ಇದೆ, ಅದು ಇಟ್ಕೊಳ್ಳಿ ಊರಲ್ಲಿ. ಅಲ್ಲಿ ನಮ್ಮನೇಲಿ ಎಲ್ಲರೂ ಒಬ್ರೊಬ್ರು ಒಂದೊಂದು ಇನ್ಸ್ಟ್ರೂಮೆಂಟ್ ನುಡಿಸ್ತಾರೆ. ಮನೆ ಕೆಲಸದವನು ಕೂಡ ತಾಳ ಎಲ್ಲೂ ತಪ್ಪವಾಗಿರ್ಲಿಲ್ಲ. ನಮಗೂ ಅಷ್ಟೇ, ಎಲ್ರಿಗೂ ಪನಿಷ್ಮೆಂಟ್ ಇತ್ತು ತಾಳ ತಪ್ಪಿದ್ರೆ. ಶ್ರುತಿ ತಾಳ ಎಲ್ಲ ಪಕ್ಕ ಇರ್ಬೇಕು, ಎಲ್ಲ ನುಡಿಸೋರು. 2 ಗಂಟೆ ಮಿನಿಮಮ್ ದಿವಸ ಭಜನೆ ಮಾಡ್ತಿದ್ವಿ. ಅವಾಗ ಇವಳು ಚಿಕ್ಕವಳಿದ್ದಾಗ ಏನ್ ಮಾಡೋಳು, ಇವಳು ಬಂದು ಭಜನೆ ಅಂದ್ರೆ ಎಲ್ಲರೂ ಭಾಗವಹಿಸ್ತೀವಿ. ನಾನು ತೊಡೆ ಮೇಲೆ ಬಂದು ಕುತ್ಕೊಂಡು ಇವಳು ಹಾಡ್ಬೇಕು ಅನ್ನೋ ಆಸೆ ಅಂದ್ರೆ ಜೊತೆ ನಮ್ ಜೊತೆಗೆ ಸೇರಿಸ್ಬಿಟ್ಟು ಹಾಡ್ಕೊಂಡು ಹೆಂಗೋ ಹಾಡ್ತಾನೆ ಇದ್ಲು. ಹಾಡಿ ಏನಾಯ್ತು ಅಂದ್ರೆ ತಾನೇ ಸ್ವಲ್ಪ ದಿವಸ ಕೇಳಿಲ್ಲ, ಆಮೇಲೆ ನಾನು ಹಾಡ್ಬೇಕು ಆಸೆ, ಹಾಡೋ ಆಸೆ. ಸೊ ಅಲ್ಲಿಂದ ಅವಳಿಗೆ ಆಕ್ಚುಲಿ ಪ್ರಾರಂಭ ಸಂಗೀತದ್ದು. ಅಪ್ಪನೇ ಇನ್ಸ್ಪಿರೇಷನ್ ಅರ್ಚನಾಗೆ ಅಲ್ವಾ? ಈಗ ಡೋ ರೆಡಿ ಇದೆ, ಶುರು ಮಾಡೋಣ. ಅಂಡ್ ಬಾಣ್ಲೆಗೆ ಎಣ್ಣೆ ಸುರ್ಕೋತೀನಿ. ಒಂದು ಪೂರಿ ಮುಳುಗೋ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಸೊ ಇದ್ರಲ್ಲಿ ಒಂಚೂರು ಹಿಂಗೆ ಡ್ಯಾಬ್ ಮಾಡ್ಕೊಂಡು ಒಂದು ಫಾಯಿಲ್ ಪೇಪರ್ ತಗೊಂಡು ಅದಕ್ಕೊಂಚೂರು ಎಣ್ಣೆ ಹಾಕೊಂಡು, ಎಷ್ಟೆಷ್ಟು ದೊಡ್ಡ ಉಂಡೆ. ನೀವು ಬರೀ ಹಾಡೋ ವಿಷಯದಲ್ಲಿ ಮಾತ್ರ ಇನ್ಸ್ಪಿರೇಷನ್ ಅಲ್ಲ, ಲವ್ ವಿಷಯದಲ್ಲೂ ಇನ್ಸ್ಪಿರೇಷನ್ ಆಗಿದ್ದೀರಾ. ಅರ್ಚನಾ ಡೇಟ್ಗೆ ಹೋದಾಗ ಡ್ಯಾಡಿನೇ ಅಂತ ಇನ್ಸ್ಪೈರ್ ಮಾಡಿದ್ದು, ಕಮಾನ್ ಮಗಳೇ ಅಂತ. ಅದು ನನ್ನ ಹತ್ರ ಹೇಳಿಲ್ಲ ಅವಳು. ಹೀಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ನೀವೇನೋ ಇಷ್ಟಪಟ್ಟಿದೀವಿ, ಮಾತಾಡ್ಬೇಕು ಅಂತ ಕರಿತೇನೆ, ಏನ್ ಮಾಡ್ಲಪ್ಪ ಅಂದ್ಲು. ನನಗೆ ಏನು ತೋಚ್ಲಿಲ್ಲ. ಆಯ್ತು ನಾನೇ ಕರ್ಕೊಂಡೋಗಿ ಬಿಡ್ತೀನಿ ಬಾ ಅಂತ ಅಂದ್ಬಿಟ್ಟು, ಎಲ್ಲಿ ಹೇಳಿದಾನೆ ಬರಕ್ಕೆ ಅಂತಂದೆ. ಸರಿ, ನಾನೇ ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದೆ ಅಷ್ಟೇ. ನೋಡ್ಲಿಲ್ಲ ಹುಡುಗನ? ನೋಡ್ದೆ. ಹುಡುಗನ್ ಇವ್ರು ತುಂಬಾ ವರ್ಷ ಮುಂಚೆನೆ ನೋಡ್ಬಿಟ್ಟಿದ್ದಾರೆ. ಶಿವಮೊಗ್ಗ ಸುಬ್ಬಣ್ಣ ಅವರ ಮಗನೇ. ಕರೆಕ್ಟ್. ಸೊ ನಾವೆಲ್ಲ ಸೇಮ್ ಫ್ಯಾಮಿಲಿ. ಸೊ ಈ ತರ ಅವ್ನು ತುಂಬಾ ದಿವಸದಿಂದ ಆಕ್ಚುಲಿ ಇದಕ್ ಕರಿತಾ ಇದ್ದ, ಐಸ್ ಕ್ರೀಮ್ ಕೊಡಿಸ್ತೀನಿ ಬಾರೆ ಅಂತ. ಡೇಟ್ಗೆ ಡೇಟ್ ಅಂತ ಬಾಯ್ಬಿಟ್ಟು ಹೇಳಿಲ್ಲ ಅವ್ನ್ಗೆ, ತುಂಬಾ ಸೊಫಿಸ್ಟಿಕೇಟೆಡ್. ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ಸಿಗುತ್ತೆ, ಅಲ್ಲ ಐಸ್ ಕ್ರೀಮ್ ತಿಂದೆ ಹೋದ್ರೆ ಹಂಗೆ ಹಿಂಗೆ ಅಂತ, ಅದೆಲ್ಲ ಸುಮ್ನೆ ಬಿಲ್ಡಪ್. ಅಪ್ಪನ ಹತ್ರ ಹೇಳ, ಅಪ್ಪ ಹೀಗೆ ರಂಗ, ಹಿಸ್ ನೇಮ್ ಇಸ್ ಶ್ರೀರಂಗ, ಸೊ ಈಸ್ ಕಾಲಿಂಗ್ ಅಂತ ಈ ತರ ಕರಿತಿದ್ದಾನೆ, ಏನ್ ಮಾಡ್ಲಿ ಹೋಗ್ಲಾ.
ಹೋಗು ಹಂಗಾರ ಒಂಚೂರು ಕಾಂಪ್ಲೆಕ್ಸ್ ತನಕ ಬಿಟ್ಬಿಡಿ ಅಂತಂದೆ. ಸೂಪರ್. ಸೊ ಇವನ್ಲಿ ಡ್ರಾಪ್ ಮೀ. ಅವ್ನ ಕಾರ್ ಪಕ್ಕ ಹಿಂಗ್ ತಗೊಂಡೋಗಿ ಸ್ಕೂಟರ್ ನಿಲ್ಸ್ಬಿಟ್ಟು ಏನು ರಂಗ ಹೆಂಗಿದೆ ಅಂದ್ರೆ ಅವನು ಯು ಶುಡ್ ಸಿ ದ ಎಕ್ಸ್ಪ್ರೆಷನ್ ಆನ್ ಹಿಸ್ ಫೇಸ್. ಸೊ ಅವನು ಆಮೇಲೆ ಚೆನ್ನಾಗಿ ನಂಗೆ ಮಂಗಳಾರತಿ ಆಯ್ತು, ಏನೇ ಡೇಟಿಗೆ ಕರೆದ್ರೆ ಗೂಬೆ ನೀನ್ ಅಪ್ಪನ್ ಕರ್ಕೊಂಡ್ ಬಂದಿದ್ದಿಲ್ಲ ಅಂತ. ಅದಾದ್ಮೇಲೆ ಜಾಣ ಮರಿತಾರೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟ. ಏನು ಅವತ್ತು ಐ ಲವ್ ಯು ಕಾರ್ಯಕ್ರಮನೇ ಆಗ್ಲಿಲ್ವಾ? ಐ ಲವ್ ಯು ಕಾರ್ಯಕ್ರಮ ಇಲ್ವೇ ಇಲ್ಲ. ಅದಾದ್ಮೇಲೆ ನಾನು ಐ ವಾಸ್ ಇನ್ ಅ ಸ್ಟುಡಿಯೋ ರೆಕಾರ್ಡಿಂಗ್ ಅ ಸಾಂಗ್ ಅಂಡ್ ಐ ಗಾಟ್ ಅ ಮೆಸೇಜ್, ವಿಲ್ ಯು ಮ್ಯಾರಿ ಮೀ. ಡೈರೆಕ್ಟ್ ಆಗಿ ಅವರು 5th ಗೇರಿಗೆ ಹೋಗ್ಬಿಟ್ರು. ಬೆಳಗ್ಗೆ ಎದ್ದು ವಾಕಿಂಗ್ ಹೋದ್ರೆ ಮಗಳ ಮನೆ ಹೋಗಿ ಕಾಫಿ ಕುಡಿದು ಬರೋಷ್ಟು ಹತ್ರದಲ್ಲಿ ಇದ್ರೆ ತುಂಬಾ ಒಳ್ಳೇದು ಅಂತ ಆಸೆ ಇತ್ತು. ಒಂದು ಫ್ಯಾಮಿಲಿ ಡ್ರಾಮಾ ಆಗತ್ತೆ, ಒಂದು ಫಿಲ್ಮಿ ಕಥೆ ಇರತ್ತೆ ಅನ್ಕೊಂಡ್ರೆ ಏನು ಆಗ್ಲಿಲ್ಲ. ಹೋಗ್ಲಿ, ಇದು ಬಿಸಿ ಆಯ್ತಾ? ಹಾ, ಎಣ್ಣೆ ಬಿಸಿ ಆಗಿದೆ ಅನ್ಕೋತೀನಿ. ಇವಾಗ ಇದನ್ನ ತೆಗಿಬೇಕು. ಸೊ ಇದು ರೊಟ್ಟಿಗೆ ರೊಟ್ಟಿನೂ ಅಲ್ಲ, ಪೂರಿಗೆ ಪೂರಿನೂ ಅಲ್ಲ. ಹಾ, ಫಸ್ಟ್ ಒನ್ ರೆಡಿ ಆಗಿದೆ, ಇವಾಗ ಎರಡನೇದು ರೆಡಿ ಆಗ್ತದೆ. ಯಾ. ಅಪ್ಪ ನಿಮ್ ಲವ್ ಸ್ಟೋರಿಗೆ ಬರೋಣ ಬನ್ನಿ. ಮರ್ತೇ ಹೋದ್ವಲ್ಲ, ಎಣ್ಣೆ ರೊಟ್ಟಿ ಮಧ್ಯ. ಹೌದು, ಬಹಳ ಪಾಸಿಟಿವ್ ಆಗಿದೆ. ನಮ್ಮ ಮನೆಗೆ ಹಾಡು ಕಲಿಯಕ್ ಬಂದಿಲ್ಲ, ನನ್ನ ರಿಲೇಟಿವ್ ಅವಳು. ಓಹೋ, ಎಲ್ಲ ರಿಲೇಷನ್. ಬೇಸ್ಕರ ಇದ್ದಲ್ಲಿ ಹಾಡು ಕಲಿಯಕ್ಕೆ ಅಂತ ಬಂದ್ಲು. ಸರಿ, ಅದಕ್ಕೆ ಮುಂಚೆ ಅವಳು ಚಿಕ್ಕಮ್ಮ ಹೇಳಿದ್ಲು, ನೀ ಯಾಕೆ ಅವಳು ನೋಡಬಾರ್ದು ಅಂತ ಹೇಳಿದ್ರು. ನನ್ನ ತಲೆಯೊಳಗೆ ಎಲ್ಲೋ ಮೂಲೆಯಲ್ಲಿ ಇತ್ತು. ಇವಳು ಬಂದಾಗ ಇವಳ ಹತ್ರ ಹೇಳ್ದೆ, ಏನೇ ನೀ ಚಿಕ್ಕಮ್ಮ ಹೇಳ್ತಿದ್ಲು ಹಿಂಗೆ ಇಷ್ಟ ಇದೆಯೇನೆ ಅಂತ ಕೇಳಿದ್ರೆ ಅಪ್ಪನ ಅಮ್ಮನ್ನ ಕೇಳಬೇಕು ಅಂತ. ಅಯ್ಯೋ, ಅಪ್ಪ ಅಮ್ಮ ಕೇಳಿದ್ರೆ ಆಮೇಲೆ ಇದ್ದೇ ಇದೆ. ಮೊದಲು ನನ್ನ ಇಂಟೆನ್ಷನ್ ಏನು ಅಂದ್ರೆ, ನಾನು ಇಷ್ಟಪಡೋದ್ರ ಜೊತೆಗೆ ಅವ್ರು ಇಷ್ಟಪಟ್ಟವ್ರು ಮಾಡ್ಕೋಬೇಕು ಅಂತಿರೋದು. ನೀವ್ ಇಷ್ಟಪಟ್ಬಿಟ್ಟಿದ್ರಿ? ಹಾ, ಇಷ್ಟಪಟ್ಟಿದ್ದೆ. ಓಕೆ, ಅದಕ್ಕೆ ಹೇಳಿದೆ, ಇಲ್ಲ ಅಪ್ಪ ಅಮ್ಮ ಹೆಸರು ನಂಗೆ ಇಷ್ಟ ಅಂತ. ಆಮೇಲೆ ನಾನು ಡೈರೆಕ್ಟ್ ಆಗಿ ಅವ್ರ ಅಮ್ಮನಿಗೆ ಒಂದು ಲೆಟರ್ ಬರ್ದೆ. ಅಮ್ಮನಿಗೆ ಲೆಟರ್ ಬರೆದ್ರಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ನೋಟ್ ದಿಸ್ ಪಾಯಿಂಟ್. ಅತ್ತೆಗೆ ಲವ್ ಲೆಟರ್ ಬರ್ದಿರುವ ಏಕೈಕ ಮನುಷ್ಯ ನಮ್ಮ ಶ್ರೀನಿವಾಸ ಅವರು. ಲೆಟರ್ ಬರೆದು ಇಷ್ಟಪಟ್ಟೆ ನಿಮ್ಮ ಮಗಳನ್ನ, ನಿಮ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನನಗೆ. ಓಕೆ, ಕೂಡಲೇ ಪಾಸಿಟಿವ್ ಉತ್ತರ ಬಂತು. ನಮ್ಮ ಕಾಳು ಕಡಿ ಚಟ್ನಿ ರೆಡಿ ಆಗಿದೆ, ನಮ್ಮ ಅದ್ಭುತವಾದ ಎಣ್ಣೆ ರೊಟ್ಟಿ ಕೂಡ ರೆಡಿ ಆಗಿದೆ. ವೈ ವಿ ವೇಟಿಂಗ್ ಯಾ ಅಲ್ವಾ? ಫುಲ್ ಬ್ಯಾಟಿಂಗ್ ಯಾ. ತಿಂದೆ ಅಲ್ವಾ? ವಿಧ ವಿಧವಾದ ಕಾಳು ಹಾಕಿ ಕಾಳು ಕಡಿ ಚಟ್ನಿ ರೆಡಿ ಆಯ್ತು. ಟೇಸ್ಟ್ ಮಾಡಿದ್ವಿ, ನೀವು ಮನೇಲಿ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ನೋಡೋಣ, ಒಂದು ಸಣ್ಣ ರೀಕ್ಯಾಪ್. ಕಾಳು ಕಡಿ ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು: ಶೇಂಗಾ ಎಣ್ಣೆ 1.5 ಟೀ ಚಮಚ, ಹೆಸರು ಬೇಳೆ 1 ಟೀ ಚಮಚ, ತೊಗರಿ ಬೇಳೆ 1 ಟೀ ಚಮಚ, ಕಡಲೆ ಬೇಳೆ 1 ಟೀ ಚಮಚ, ಉದ್ದಿನ ಬೇಳೆ 2 ಟೀ ಚಮಚ, ಹುರುಳಿ 1 ಟೀ ಚಮಚ, ಶೇಂಗಾ ಬೀಜ 1 ಟೀ ಚಮಚ, ಎಳ್ಳು 1 ಟೀ ಚಮಚ, ಮೆಂತ್ಯೆ ಸ್ವಲ್ಪ, ಕೊಬ್ಬರಿ ತುರಿ. ಮಾಡುವ ವಿಧಾನ: ಪ್ಯಾನ್ಗೆ ಶೇಂಗಾ ಎಣ್ಣೆ, ಹೆಸರು ಬೇಳೆ, ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ, ಹುರುಳಿ, ಶೇಂಗಾ ಬೀಜ, ಎಳ್ಳು, ಜೀರಿಗೆ, ಸಾಸಿವೆ, ಇಂಗು, ಮೆಂತ್ಯೆ, ಧನಿಯಾ, ಒಣಮೆಣಸಿನಕಾಯಿ, ಕೊಬ್ಬರಿ ತುರಿಯನ್ನ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ನೆನೆಸಿದ ಹುಣಸೆ ಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ ಕಲಸಿದ್ರೆ ಘಮಘಮಿಸುವ ಚಟ್ನಿ ರೆಡಿ. ಕೈ ತಟ್ಟಿ ಅಂದ್ರೆ ರೊಟ್ಟಿ ಮಾಡಕ್ಕೆ ಕೈ ತಟ್ಟಿ. ಎಣ್ಣೆ ರೊಟ್ಟಿ ಹೇಗ್ ಮಾಡೋದು ನೋಡಿದ್ವಿ. 1 ರೌಂಡ್ ಇಂಗ್ರೀಡಿಯೆಂಟ್ಸ್ ರೀಕ್ಯಾಪ್ ನೋಡೋಣ. ಅಕ್ಕಿ ರೊಟ್ಟಿ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1 ಬಟ್ಲು, ಜೀರಿಗೆ ಪುಡಿ ಅರ್ಧ ಟೀ ಚಮಚ, ಜೀರಿಗೆ ಸ್ವಲ್ಪ, ಮೆಂತ್ಯ ಪುಡಿ ಚಿಟಿಕೆ, ಕರಿಬೇವು, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು 1 ಬಟ್ಲು. ಮಾಡುವ ವಿಧಾನ: ಬೌಲ್ಗೆ ಅಕ್ಕಿ ಹಿಟ್ಟು, ಜೀರಿಗೆ ಪುಡಿ, ಮೆಂತ್ಯ ಪುಡಿ, ಜೀರಿಗೆ ಸ್ವಲ್ಪ, ಸಣ್ಣಗೆ ಹಚ್ಚಿದ ಕರಿಬೇವು, ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಮೊಸರು ಸೇರಿಸಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡು ತೆಳ್ಳಗೆ ತಟ್ಟಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದ್ರೆ ಅಕ್ಕಿ ರೊಟ್ಟಿ ರೆಡಿ. ಫೈನಲಿ ಯಾವಾಗ ಡೈನಿಂಗ್ ಟೇಬಲ್ ಪಕ್ಕ ಬರ್ತೀವಿ ಅಂತ ಕಾಯ್ತಿದ್ವಿ, ಈ ಕಾಳು ಕಡಿ ಚಟ್ನಿ ಅಂಡ್ ಎಣ್ಣೆ ರೊಟ್ಟಿನ ಟೇಸ್ಟ್ ಮಾಡೋಕೆ. ಏನ್ ಕಬಳಾಯಿಸೋಣವಾ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣವಾಪ? ಅದು ಮಾಡೋಣ, ಆದ್ರೆ ಇನ್ನೊಂದು ಸರ್ಪ್ರೈಸ್ ಏನೋ ಕೊಡೋಣ ಅಂತ ಒಂದು ಆಸೆ ಇದೆ ನನಗೆ. ಯಾರಿಗೆ? ಅವಳಿಗ? ನಂಗ? ಇವಳಿಗೆ ಸರ್ಪ್ರೈಸ್ ಮುಖ್ಯವಾಗಿ. ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್ಪ್ರೈಸ್. ಫೈನ್. ಯಾಕೆಂತಂದ್ರೆ ಇವಳ ಜೊತೆಗೆ ಕಾಂಪೌಂಡ್ ಹಾರಿ, ಸ್ಕೂಲಲ್ಲಿ ಜೊತೆಗೆ ಓದಿ, ಆಮೇಲೆ ಕಾಲೇಜಲ್ಲಿ ಎಲ್ಲಾ ಕಡೆನೂ ಇವ್ರು ಡೇಟ್ ಆಫ್ ಬರ್ತ್ ಒಂದೇ ಇವ್ರಿಬ್ರದ್ದು. ಹೌದಾ?
ಒಂದೇ ಡೇಟ್ ಆಫ್ ಬರ್ತ್ ಓಹೋ, ಇದು ಎಲ್ಲ ಸ್ವಲ್ಪ ಸ್ವಲ್ಪ ಇರೋಂಥವ್ರನ್ನ ಗೊತ್ತಾಗ್ತದೆ. ಇಲ್ಲಿ ಕರೆಸಿದ್ದೀನಿ ನಾನು. ಸೊ ಅವ್ರನ್ನ ಯಾಕೆ ಇಲ್ಲಿ ಇನ್ವೈಟ್ ಮಾಡಿ ನಮ್ಮ ಜೊತೆಗೆ ಟೇಸ್ಟ್ ನೋಡಕ್ ಕರಿಬಾರ್ದು ನಾವು? ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಹೇಳಿ ಇವ್ರ ಜೊತೆ ಎಲ್ಲಿದ್ದಾರೆ ಅವರು? ಹೆಸರೇನು? ಅವ್ರ ಹೆಸರು ಅವಿನಾಶ್. ಅವಿನಾಶ್, ಪ್ಲೀಸ್ ಕಮ್. ಸ್ಟಾರ್ ಸವಿರುಚಿಗೆ ಸ್ವಾಗತ. ಏ ಥ್ಯಾಂಕ್ಸ್ ಫಾರ್ ಕಮಿಂಗ್. ಕಷ್ಟಪಟ್ಟು ಬೆವರು ಸುರಿಸಿ ಬೆಳಗಿಂದ ನಾನ್ ಮಾಡ್ತಾ ಇದ್ದೀನಿ ಅಡ್ಗೆನ. ಅಯ್ಯಪ್ಪ ಅಚ್ಚೆ, ಹೌದು ತುಂಬಾ ಕಷ್ಟಪಟ್ಟಿದ್ದಾರೆ. ಆಕ್ಚುಲಿ ಇಲ್ಲ, ಅಪ್ಪ ತುಂಬಾ ಪ್ರೀತಿಯಿಂದ ಕಾಳು ಕಡಿ ಚಟ್ನಿ ಮಾಡಿದ್ರು ಅಂಡ್ ನಮ್ಮ ಅರ್ಚನಾ ತುಂಬಾ ಪ್ರೀತಿಯಿಂದ ಎಣ್ಣೆ ರೊಟ್ಟಿ ತಟ್ಟಿದ್ದಾರೆ. ನೀವು ಅಕಸ್ಮಾತ್ ಲೇಟ್ ಆಗಿ ಬಂದಿದ್ರೆ ಉಳಿತಿರ್ಲಿಲ್ಲ. ಅದೇ ಅದಕ್ಕೆ ಹೇಳೋದು, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್. ಅದೇ. ಸೊ ಬ್ಯಾಟಿಂಗ್ ಶುರು ಮಾಡೋಣ. ಖಂಡಿತ. ನಾನು ಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು. ಹೇ ಮಾಡಿ ಮಾಡಿ ಶುರು ಮಾಡಿ. ಬ್ಯಾಟಿಂಗ್ ಹೇಗಿದೆ ಅಂತ ಹೇಳಿ. ಶ್ರುತಿ ನೀನು ನಾನ್ ತಗೊಳ್ತೀನಿ. ಏನ್ ಸ್ಟಾರ್ಟ್ ಮಾಡಿ. ತಗೊಳ್ಬೇಕು? ನೋ, ಐ ವಿಲ್ ಗಿವ್ ಹರ್ ಒನ್ ಪೀಸ್. ನೋ ನೋ ನನ್ನ ಇಲ್ಲಿ ಈ ಪ್ಲೇಟ್ ಅಂತಾನೆ ಅದೇ ಬೇಕಾ? ಅಯ್ಯೋ ಆಯ್ತು, ತಪ್ಪಾಯ್ತು. ಅಪ್ಪ ಮಗಳು ಪ್ರೀತಿ ತುಂಬಾ ಜಾಸ್ತಿ ಆಗ್ತದೆ. ಇಟ್ಸ್ ಬ್ರಿಲಿಯಂಟ್. ಡಬಲ್ ಧಮಾಕ ಕಾಂಬಿನೇಷನ್. ಅಪ್ಪ ಮಗಳು ಕಾಂಬಿನೇಷನ್ ತರ. ಈ ಎಣ್ಣೆ ರೊಟ್ಟಿ ಅಂಡ್ ಕಾಳು ಕಡಿ ಚಟ್ನಿ, ಅದು ನಿಮ್ ಕೈ ರುಚಿ ಅಂತೂ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀನಿ. and it's out of the world. So crazy boys, crazy fans alla ಸುಮಾರು ಜನರು. ಅವಳ ಫ್ಯಾನ್ ಫಾಲೋಯಿಂಗ್ ಈಗಲೂ ಇದೆ. ಪರ್ಸನ್ ಹೂಮ್ ಎವ್ರಿಬಡಿ ರಿಮೆಂಬರ್ಸ್ ವಿತ್ ಒನ್ ಸಾಂಗ್. ಆಗಿನ ಕಾಲದಲ್ಲಿ ಇದ್ದಂತ ಬಹಳ ಫೇಮಸ್ ಹಾಡು ತೂಮಿಲೆ. ಸೊ ನಮ್ಮ ಕಾಲೇಜಿನ ಎಷ್ಟೇ ಜನ ಫ್ರೆಂಡ್ಸ್ ನಾವೆಲ್ಲ ಇದೀವಿ, ಇವತ್ತು ಅರ್ಚನನ್ನ ನೆನ್ಪಿಟ್ಕೊಳ್ಳೋದು ಆ ಹಾಡಿಂದ. ಸೊ ಅವಳು ಸಿಕ್ದಾಗೆಲ್ಲ ಮೊದಲನೇ ಆಪರ್ಚುನಿಟಿನಲ್ಲಿ ವಿ ಆಲ್ವೇಸ್ ಆಸ್ಕ್ ಹರ್ ಟು ಹಮ್ ಅ ಫ್ಯೂ ಲೈನ್ಸ್ ಆಫ್ ತೂಮಿಲೆ. ಅಮೇಜಿಂಗ್. ಬನ್ನಿ ಕೈ ವಾಶ್ ಮಾಡ್ಕೊಳ್ಳೋಣ. ಬನ್ನಿ ಬಾ. ಸೊ ಅಪ್ಪ ಹೇಗೆ ಅನ್ಸ್ತಾ ಇದೆ? ನಾನು ಮಾಡಿದ್ದನ್ನ ರಿಲೀಸ್ ಮಾಡಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ನನಗೆ. ಇನ್ನೊಂದು ಮಗಳು ಸಿಕ್ಕದಾಗ ಆಯ್ತಲ್ವಾ? ಎಸ್. ಸೊ ಇವಾಗ ಪ್ರಾಪರ್ಟಿಯಲ್ಲಿ ಅರ್ಧ ಭಾಗ ನಂದು ಕೂಡ. ಐ ಬಿಕಮ್ ರಿಚರ್ ಟುಡೇ. ಹೌ ಡು ಯು ಫೀಲ್ ಅವಿನಾಶ್? ಸಡನ್ ಎಂಟ್ರಿ ನಿಮ್ದು. ಇಲ್ಲ, ಇಟ್ ವಾಸ್ ಅಮೇಸಿಂಗ್. ಥ್ಯಾಂಕ್ಸ್ ಅಂಕಲ್, ಇಟ್ ವಾಸ್ ವೆರಿ ನೈಸ್. ಅರ್ಚನನೊಟ್ಟಿಗೆ ಬಂದು ಅವಳ ಬಗ್ಗೆ ಹಳೆ ನೆನಪುಗಳನ್ನ ಎಲ್ಲ ತಾಜಾ ಮಾಡ್ಕೊಂಡಿದ್ದಂಗೆ ಆಯ್ತು. ಇಟ್ ವಾಸ್ ವೆರಿ ನೈಸ್ ಅಂಡ್ ಥ್ಯಾಂಕ್ಸ್ ಟು ಯು ಫಾರ್ ದಿಸ್ ಆಪರ್ಚುನಿಟಿ. ಬನ್ನಿ ಟಾಟಾ ಬೈ ಬೈ ಸಿ ಯು ಅಂತ 2 people ನ ಕಳ್ಸ್ಕೊಳ್ಳೋಣ. ನಿಮ್ಮ ಮಾತುಕತೆ ಇಲ್ಲಿಗೆ ಎಂಡ್ ಆಗಲ್ಲ, ಇಲ್ಲೇ ಶುರು ಆಗಿದೆ. ಅಲ್ಲ, ಎರಡು ಬಟಬಟಗಳು ಸೇರ್ಕೊಂಡ್ರೆ ಎಂಡ್ ಹೆಂಗಾಗತ್ತೆ? ಆಗಲ್ಲ ಅಲ್ವಾ? ಸೊ ಅದು ಬೇರೆ. ನಾಳೆ ಮತ್ತೆ ಭೇಟಿ ಮಾಡ್ಬೇಕು. ನಾಳೆ ಬರ್ತಿರೋರು ನಿಮ್ ಬಗ್ಗೆ ಬಹಳ ಇಷ್ಟು ಬಂಡಿಯಾಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಬೈಕನ್ನ ಸೂಪರ್ ಫಾಸ್ಟ್ ಆಗಿ ಓಡಿಸ್ತೀರಂತೆ. ಬೈಕು ಕಾರು ಏನ್ ಕೊಟ್ರು ಹಂಗೇನೆ. ಯಾರ್ ಕಂಪ್ಲೇಂಟ್ ಕೊಟ್ಟಿದಾರೋ ಅವ್ರು ಇರ್ಬೇಕು ನಮ್ ಮುಂದೆ. ಅವರು ನಾಳೆ ಬರ್ತಾರೆ, ಅವರ ಕೈ ರುಚಿಯನ್ನ ತೋರಿಸ್ತಾರೆ. ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಅರ್ಚನಾ ಉಡುಪ. ಸೊ ನಾಳೆ ಮಧ್ಯಾಹ್ನ ಇದೇ ಜಾಗದಲ್ಲಿ ನಾವಿಬ್ರು ನಿಮ್ಮನ್ನ ಭೇಟಿ ಮಾಡ್ತೀವಿ. ಬಾಯ್.